ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ನೀಡುವಲ್ಲಿ ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪರಿಶ್ರಮ ಶ್ಲಾಘನೀಯ. ಮುಂದಿನ ವರ್ಷ ರಾಜ್ಯಕ್ಕೆ ಟಾಪ್ 1 ಸ್ಥಾನ ಗಳಿಸುವ ಗುರಿ ನಮ್ಮದಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕ ಜವರೇಗೌಡ ಹೇಳಿದರು. ನಗರದಲ್ಲಿನ ತರಳಬಾಳು ಅನುಭವ ಮಂಟಪ ಶಾಲಾ ಸಭಾಂಗಣದಲ್ಲಿ ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದ 4ನೇ ಸ್ಥಾನ ಗಳಿಸಿದ ಶ್ರೀ ಚಂದ್ರಶೇಖರ ಭಾರತಿ ಇಂಟರ್ನ್ಯಾಷನಲ್ ಶಾಲೆಯ ಹಂಸಿತಾ ಮುದ್ಗಲ್ ಮತ್ತು ಸಂತ ಮೇರಿಯ ಶಾಲೆಯ ಪ್ರತಿಭಾ ವಿದ್ಯಾರ್ಥಿಗಳಾದ ಜೋಡತ್ ಜೇಸಿಕ್ ಮತ್ತು ಧನುಶ್ರೀ ಹಾಗೂ ಗಂಡಸಿ ಅಂಬಿಕಾ ವಿದ್ಯಾರ್ಥಿನಿಯರನ್ನು ಅಭಿನಂದಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಶಿಕ್ಷಣ ಮಂಡಳಿ ಪರೀಕ್ಷೆ 2ನ್ನೂ ನಡೆಸಲಿದ್ದು, ಇದರಲ್ಲಿ ಹಾಲಿ ಉತ್ತೀರ್ಣ ಆಗಿದ್ದು ಇನ್ನೂ ಹೆಚ್ಚು ಅಂಕ ಬರಬೇಕೆಂಬ ವಿದ್ಯಾರ್ಥಿಗಳು ಮತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬಹುದಾಗಿದೆ ಎಂದರು. ಮುಂದಿನ ಸಾಲಿನಲ್ಲಿ ನಮ್ಮ ಜಿಲ್ಲೆಯನ್ನು ರಾಜ್ಯಕ್ಕೆ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯುವ ಮಹತ್ವಾಕಾಂಕ್ಷೆ ನಾನು ಹೊಂದಿದ್ದೇನೆ. ಇದಕ್ಕೆ ಶಿಕ್ಷಕರ ಸಹಕಾರ ಬಹಳ ಅಗತ್ಯ. ಈ ನಿಟ್ಟಿನಲ್ಲಿ ನಾನು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಮುಖ್ಯ ಶಿಕ್ಷಕರ ಸಭೆಯನ್ನು ಆಯೋಜಿಸಿ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವುದು ಮತ್ತು ಅವರಲ್ಲಿ ಪರೀಕ್ಷಾ ಭೀತಿಯನ್ನು ನಿವಾರಣೆ ಮಾಡಿ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಎದುರಿಸುವಂತೆ ಸಿದ್ಧಗೊಳಿಸಲು ಮಾರ್ಗದರ್ಶನ ನೀಡಲು ಪ್ರಾರಂಭಿಸಿದ್ದೇನೆ. ಈಗಾಗಲೇ ಹಾಲೂರು ತಾಲೂಕಿನಲ್ಲಿ ಈ ಸಭೆಯನ್ನು ನಡೆಸಲಾಗಿದೆ. ಇತರ ತಾಲೂಕಿನಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಭೆಯನ್ನು ನಡೆಸಲಾಗುವುದು. ವಿಶೇಷವೆಂದರೆ ಸಭೆಗಳನ್ನು ನಡೆಸುತ್ತಿರುವುದು ಬಹುತೇಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಎಂದರು. 2024-25ನೇ ಸಾಲಿನ ಪರೀಕ್ಷೆ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಹಾಗೂ ಇತರೆ ಏನೇ ಜೋಡಿಸಿದರೂ ಸಹ ನಮ್ಮ ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯದಿಂದ ಪರೀಕ್ಷೆಯನ್ನು ಎದುರಿಸುವಂತೆ ತಯಾರು ಮಾಡಬೇಕು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಒತ್ತನ್ನು ಕೊಡಿ. ಅವರುಗಳು ಸ್ಪರ್ಧಾ ಪರೀಕ್ಷೆಗೆ ಅನುವಾಗಲು ಸಹಕಾರಿಯಾಗುವಂತೆ ತಯಾರು ಮಾಡಿ. ಕೆಎಎಸ್, ಐಎಎಸ್ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಮಕ್ಕಳಾಗಬೇಕು. ಆ ನಿಟ್ಟಿನಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡಿ ಎಂದು ಮುಖ್ಯ ಶಿಕ್ಷಕರಿಗೆ ಅವರು ಕರೆ ನೀಡಿ, ಈ ಬಾರಿ ಉತ್ತಮ ಫಲಿತಾಂಶ ಬಂದಿದೆ. ಇದಕ್ಕಾಗಿ ನಾನು ನಿಮ್ಮ ಶಿಕ್ಷಕ ವೃಂದವನ್ನು ಅಭಿನಂದಿಸುತ್ತೇನೆ ಮತ್ತು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ನಿಮ್ಮಗಳಿಂದ ನಾನು ನಿರೀಕ್ಷಿಸುವೆ ಎಂದು ಅವರು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸಭೆಯನ್ನು ಸಹ ನಡೆಸಿ ಮಾರ್ಗದರ್ಶನ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಮಾತನಾಡಿ, ಇದೇ ತಿಂಗಳ 31ರಿಂದ ಶಾಲೆ ಪ್ರಾರಂಭವಾಗುತ್ತದೆ. ಶಿಕ್ಷಕರುಗಳು ಅಗತ್ಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ದಾಖಲಾತಿಗಳು ಮತ್ತು ಇತರ ದಾಖಲೆಗಳನ್ನು ಸಿದ್ಧಗೊಳಿಸಿಕೊಳ್ಳಿ. ಶಾಲಾ ಮತ್ತು ಸ್ವಚ್ಛತೆ, ಶಾಲಾ ಕೊಠಡಿ ಸ್ವಚ್ಛತೆ ಮತ್ತು ಅಡಿಗೆ ಕೋಣೆ ಮತ್ತು ಅಡಿಗೆ ಕೋಣೆಯಲ್ಲಿನ ಪಾತ್ರೆಗಳು ಮೊದಲಾದವುಗಳನ್ನು ಶುಚಿಗೊಳಿಸಿ ಮಕ್ಕಳ ದಾಖಲಾತಿಗೆ ಒತ್ತು ಕೊಡಿ. ಹಿರಿಯ ಪತ್ರಕರ್ತರಾದ ಎಚ್.ಡಿ. ಸೀತಾರಾಮು, ಅರಸೀಕೆರೆ. ಸರಿ 5ನೇ ಸ್ಥಾನಕ್ಕೆ ಒಂದು ಸ್ವಲ್ಪ ಕುಸಿದಿದೆ. ಎಲ್ಲ ಪತ್ರಿಕೆಯಲ್ಲೆಲ್ಲ ಹಾಸನ ಜಿಲ್ಲೆಯ ಫಲಿತಾಂಶ ಕುಸಿತ, ಜಿಗಿತ ಅಂತೆಲ್ಲ ಹಾಕಿದರು. ಖಂಡಿತ ಒಳ್ಳೆ ಉತ್ತಮವಾದ ಫಲಿತಾಂಶವನ್ನು ನಮ್ಮೆಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ನಮ್ಮ ಅಧಿಕಾರಿಗಳೆಲ್ಲ ತಂದುಕೊಟ್ಟಿದ್ದಾರೆ. ತುಂಬ ಸಂತೋಷ. ಈಗಲೂ ಕೂಡ ಬೋರ್ಡ್ ಎಕ್ಸಾಮ್ 2 ಇದೆ, 3 ಇದೆ. ಇದಕ್ಕೆಲ್ಲ ಯಾರ್ಯಾರು ಹೆಚ್ಚಿಗೆ ಮಾರ್ಕ್ಸ್ ಬರೋವಂಥ ಮಕ್ಕಳಿದ್ದಾರೆ ಅವ್ರು ತಗೋಬೋದು. ಆಸೆ ಇಟ್ಕೊಂಡಿದ್ರೆ ಅವರು ಏನಾದರೂ ಮಾರ್ಕ್ಸ್ ಇನ್ನೂ ಹೆಚ್ಚಿಗೆ ತೆಗಿಬೇಕು ಅಂತ ಹೇಳಿದರೆ ಬೋರ್ಡ್ ಎಕ್ಸಾಮ್ 2ನಲ್ಲೂ ಕೂಡ ಅವರು ಬರೀಬಹುದು. ಯಾರು ಮಕ್ಕಳು ಫೇಲ್ ಆದ ಮಕ್ಕಳಿಗೆ ರೆಮಿಡಿಯಲ್ ಟೀಚಿಂಗ್ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ. ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ವಿಶೇಷ ತರಗತಿಗಳನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಭಾಗವಹಿಸಿ ಅವರು ಕೂಡ ಈ ಬೋರ್ಡ್ ಎಕ್ಸಾಮ್ 2ರಲ್ಲಿ ಬರೆದು ಪಾಸ್ ಆಗೋಕ್ಕೆ ಒಂದು ಅವಕಾಶವನ್ನು ಇಲಾಖೆ ಕಲ್ಪಿಸಿಕೊಟ್ಟಿದೆ. ಅಡ್ವಾನ್ಸ್ ಆಗಿ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ಈ ಥರ ಮುಖ್ಯ ಶಿಕ್ಷಕರ ಸಭೆ ಮಾಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇಲ್ಲ ಅಂತ ಕಂಡುಕೊಂಡಿದ್ದೀವಿ. ನಾವು ನಿನ್ನೆಯಿಂದ ಹಾಸನ ಜಿಲ್ಲೆಯಲ್ಲಿ 8 ತಾಲೂಕಲ್ಲಿ ಅಂದರೆ ಈಗ ಆಲೂರು ತಾಲೂಕು ನಿನ್ನೆ ಮುಖ್ಯ ಶಿಕ್ಷಕರ ಸಭೆ ಮುಗಿಸಿದ್ದೀವಿ. ಇವತ್ತು ಅರಸೀಕೆರೆ ಸಹ ತಾಲೂಕಲ್ಲೂ ಕೂಡ ಮುಖ್ಯ ಶಿಕ್ಷಕರ ಸಭೆಯನ್ನು ಮಾಡ್ತಾಯಿದ್ದೀನಿ. ನಾನೇ ಖುದ್ದು ಹಾಜರಿದ್ದು ಅವರಿಗೆ ಮಾರ್ಗದರ್ಶನ ನೀಡಿ ಮುಂದಿನ ವರ್ಷ ಟಾಪ್ 1 ಇಡೀ ರಾಜ್ಯದಲ್ಲಿ ಟಾಪ್ 1ಗೆ ನಾವು ಬರಬೇಕು. ಯಾವ್ದಾರು ಹಾಕ್ಕೊಳ್ಳಿ, ಅವರು CCTV ಕ್ಯಾಮ್ರಾನಾರು ಹಾಕ್ಕೊಳ್ಳಿ, ವೆಬ್ ಕಾಸ್ಟಿಂಗಾರು ಹಾಕ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಮಗು ಕುಳ್ಳಿಸ್ಬಿಟ್ಟು ಸುತ್ತ ಎಲ್ಲ ಜನ ಇರಲಿ, ಗೊತ್ತಿಲ್ಲ ಅದು. ಆದರೆ ನಾವು ಫಸ್ಟು ಪ್ಲೇಸ್ ಬರಬೇಕು. ಅದಕ್ಕೇ ನಾವು ಈಗಲೇ ಏನೇ ಯೋಜನೆಗಳು, ನನ್ನ ಆಲೋಚನೆಗಳು, ನನ್ನ ಕನಸು ಏನೋ ಇದೆ, ಅದೆಲ್ಲ ನಾನು ಈಗ ಮುಂಚಿತವಾಗಿಯೇ ಎಲ್ಲರಿಗೂ ಕೂಡ ನಾನು ಮುಖ್ಯ ಶಿಕ್ಷಕರನ್ನು ಭೇಟಿ ಮಾಡಬೇಕು. ಭೇಟಿ ಮಾಡಿ
ಅವರಿಗೆ ಒಂದು ಮಾರ್ಗದರ್ಶನ ನೀಡಬೇಕು ಅಂತೇಳಿ ಈಗ ನಾವು ಎಲ್ಲ ಕಡೆ ಮುಖ್ಯ ಶಿಕ್ಷಕ ಮಾಡ್ತಾ ಇದ್ದೀವಿ. ಖಂಡಿತ ನಾವು ಮುಂದಿನ ವರ್ಷ ಟಾಪ್ 1ಗೆ ಬರೋಕ್ಕೆ ಶ್ರಮ ಪಡ್ತೇವೆ. ಕಷ್ಟಪಟ್ಟು ನಮ್ಮ ಮುಖ್ಯ ಶಿಕ್ಷಕರು ಕೂಡ ನಮ್ಮ ಸಹ ಶಿಕ್ಷಕರು ಕೂಡ ಮಾಡ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀವಿ ಸರ್. ನಮ್ಮ ಪೇರೆಂಟ್ಸು 3 ಜನ ಪೇರೆಂಟ್ಸು ನೀವಿನ್ನ ನಿಮಗೆ ಬೀಳ್ಕೊಡ್ತಾ ಇದ್ದೀವಿ. ನೀವು ಹೋಗ್ಬೋದು, ಮಕ್ಕಳನ್ನ ಇಲ್ಲಿ ಕಳಿಸ್ಬೇಕು ಸರ್. ನಾವು ವಿಡಿಯೋ